ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು ಭಾರತ ದೇಶದ ಕೆಲವು ರಾಜ್ಯಗಳ ವಿಷಯವನ್ನು ನಾವಿವತ್ತು ಚರ್ಚೆಯನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಅತಿ ಮುಂದುವರೆದಿರ್ತಕ್ಕಂಥ ರಾಜ್ಯಗಳಿದ್ದಾವೆ. ಯಾವಪ್ಪ ಅಂದರೆ, ಮೊದಲನೇದಾಗಿ ನಾವು ಭಾಳಷ್ಟು ಜನ ನಮ್ಮ ಮಾಧ್ಯಮಗಳಲ್ಲಿ ಅನೇಕ ಮಾಧ್ಯಮಗಳು ಬಿತ್ತರಿಸಿದ್ವು. ಏನಪ್ಪ ಅಂತಂದರೆ, ಅನೇಕ ಮಾಧ್ಯಮಗಳು ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ತಮಿಳುನಾಡು, ಕೇರಳ ಹೀಗೆ ಅನೇಕ ರಾಜ್ಯಗಳನ್ನು ಮುಂದುವರೆದಿರ್ತಕ್ಕಂಥ ರಾಜ್ಯ, ಅತಿ ಹೆಚ್ಚು ಉದ್ಯೋಗಗಳನ್ನು, ರೋಡ್ಗಳಾಗಿರ್ಬೋದು, ಉದ್ಯೋಗಗಳಾಗಿರ್ಬೋದು ಅತಿ ಹೆಚ್ಚು ಸಿಗ್ತಕ್ಕಂಥ ರಾಜ್ಯ, ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ರಾಜ್ಯ, ಕರ್ನಾಟಕದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋದನ್ನು ಭಾಳಷ್ಟು ಮಾಧ್ಯಮಗಳು ಬಿತ್ತರಿಸ್ತಾ ಬಂದಿದ್ದಾವೆ. ಉದ್ಯೋಗ ಇಲ್ಲ ಅಂತಲೂ ಬಿತ್ತರಿಸ್ತಾ ಬಂದಿದ್ದಾವೆ. ಸರಿ, ಓಕೆ. ಇಲ್ಲಿ ನಾವು ವಿಚಾರಿಸ್ಬೇಕಾಗಿರೋದೇನು? ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳು ಇಂಪ್ರೂವ್ಮೆಂಟ್ ಆಗಿದ್ದಾವೆ, ಅತಿ ಹೆಚ್ಚು ಉದ್ಯೋಗಗಳು ಸಿಗ್ತಾ ಇದ್ದಾವೆ, ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಭಾರತ ದೇಶದಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಇರ್ತಕ್ಕಂಥ ರಾಜ್ಯದ ಯುವಕರು, ಜನರು ಯಾಕೆ ವಲಸೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ? ಮೊದಲನೇ ಪ್ರಶ್ನೆ. ಉದ್ಯೋಗ ಇಲ್ಲ ಅಂದರೆ ಮಾತ್ರ ವಲಸೆ ಬರಬೇಕು. ಅಂಥದ್ದು ಎಲ್ಲ ರಾಜ್ಯಗಳಿಂದಲೂ ಭಾಳಷ್ಟು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ಭಾಳಷ್ಟು ರಾಜ್ಯಗಳಿಂದ ಈ ಕರ್ನಾಟಕಕ್ಕೆ ವಲಸೆ ಬರ್ತಾ ಇದ್ದಾರೆ, ಉದ್ಯೋಗಕ್ಕೋಸ್ಕರ ವಲಸೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಚಿಂತಿಸಬೇಕಾಗಿರೋದೇನಪ್ಪ ಅಂದರೆ, ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬೇರೆ ರಾಜ್ಯದವರೇ ಆಕ್ರಮಿಸಿಕೊಳ್ಳದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕನ್ನಡಿಗರೇ ಪರಭಾಷೆ, ಪರ ರಾಜ್ಯದವರಾಗಿಬಿಟ್ಟಿದ್ದೀವಿ. ಅಷ್ಟರ ಮಟ್ಟಿಗೆ ಇಲ್ಲಿ ಹೊರ ರಾಜ್ಯದವರು ಬೇರೆಯವರಿದ್ದಾರೆ. ನೀವು ಯಾವುದೇ ಸೆಕ್ಟರ್ನಲ್ಲಿ ಹೋಗಿ, ಉದಾಹರಣೆಗೆ ನೀವು ಒಂದು ಕಿರಾಣಿ ಅಂಗಡಿಗೆ ಹೋಗಿ, ಮಾರ್ವಾಡಿಸ್ ಅಂದರೆ ಬೇರೆ ರಾಜ್ಯದವರಿದ್ದಾರೆ, ಬೇರೆ ಸ್ಟೇಟ್ನವರಿದ್ದಾರೆ. ಅವರ ಒಂದು ಎಲೆಕ್ಟ್ರಾನಿಕ್ ಅಂಗಡಿಗೆ ಹೋಗ್ರಿ, ಒಂದು ಆಟೋಮೊಬೈಲ್ಸಿಗೆ ಹೋಗ್ರಿ, ಒಂದು ಮೊಬೈಲ್ ಅಂಗಡಿಗೆ ಹೋಗ್ರಿ, ಒಂದು ಎಲೆಕ್ಟ್ರಾನಿಕ್ ಅಂಗಡಿಗೆ ಹೋಗ್ರಿ, ಒಂದು ಡ್ರೈ ಫ್ರೂಟ್ಸ್ ವ್ಯಾಪಾರದ ಇದಕ್ಕೆ ಹೋಗಿ, ಪ್ರತಿಯೊಂದು ರಂಗದಲ್ಲೂ, ಎಲ್ಲ ರಂಗದಲ್ಲೂ ಕೂಡ ಬೇರೆ ರಾಜ್ಯದವರೇ ಇಲ್ಲಿ ಆಕ್ರಮಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆ, ಅದರಲ್ಲೂ ಕನ್ನಡಿಗ, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದ್ರೆ ಮಿನಿಮಮ್ 250ರಿಂದ 300 ರೂಪಾಯಿ ಕೂಲಿಯನ್ನಾದರೂ ಕೇಳ್ತಾನೆ. 300 ರೂಪಾಯಿ ಕೂಲಿ ಇಲ್ಲ ಅಂದರೆ ಅವನು ಕೆಲಸಕ್ಕೆ ಬರಲ್ಲ. ಉದಾಹರಣೆಗೆ ಒಂದು ಕೆಲಸ ಮಾಡಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕನ್ನಡಿಗರಿದ್ದಾರೆ. ಈ ಕನ್ನಡಿಗರು ಅಷ್ಟೊಂದು ಇದ್ದಾರೆ. ಆದರೆ ಬೇರೆ ರಾಜ್ಯದಿಂದ ಬಂದಂಥ ವಲಸಿಗರು ಊಟ ಕೊಡಿ, ಹೊಟ್ಟೆ ತುಂಬ, ನಮಗೆ 100 ರೂಪಾಯಿ ಕೂಲಿ ಕೊಡಿ ಅಂತೇಳಿ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಇದೇ ರೀತಿಯಲ್ಲಿ ಕೆಲಸವನ್ನು, ಉದ್ಯೋಗವನ್ನು ಹುಡುಕೊಂಬರ್ತಾ ಇದ್ದಾರೆ. ಅಂದಮೇಲೆ ಅಲ್ಲಿರ್ತಕ್ಕಂಥ ರಾಜ್ಯದ ಪರಿಸ್ಥಿತಿ ಹೇಗಿರಬಹುದು? ಇಲ್ಲಿ ಪ್ರಶ್ನೆಯನ್ನು ನಾವು ಕೇಳಬೇಕು. ಯಾಕೆ? ಹಾಗಿದ್ದ ಮೇಲೆ ಕೇವಲ ಹೊಟ್ಟೆ ತುಂಬ ಊಟ ಕೊಡಿ, 100 ರೂಪಾಯಿ ಕೊಡಿ ಸಾಕು ಕೂಲಿಯನ್ನು, ಅಥವಾ 200 ರೂಪಾಯಿ ಕೂಲಿಯನ್ನು ಕೊಡಿ, ನಾವು ಮಾಡ್ತೀವಿ ಅಂತೇಳಿ ಹೊರ ರಾಜ್ಯದಿಂದ ಬಂದಂಥ ಅನೇಕ ಉದ್ಯೋಗಸ್ಥರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರು ನಾವು 150-200 ರೂಪಾಯಿ ಕೂಲಿ ಮಾಡಲ್ಲ, ಊಟಕ್ಕೋಸ್ಕರ ಕೂಲಿ ಮಾಡಲ್ಲ, ನಾವು 300-500 ಕೊಟ್ಟರೆ ಮಾಡ್ತೇವೆ, 400 ಕೊಟ್ಟರೆ ಮಾಡ್ತೇವೆ ಅನ್ನೋದನ್ನು ನಮ್ಮ ಕನ್ನಡಿಗರು ಹೇಳ್ತಾ ಇದ್ದಾರೆ. ಆದರೆ ಹೊರ ರಾಜ್ಯದಿಂದ ಬಂದಂಥ ವಲಸಿಗರು, ಕೂಲಿ ಕಾರ್ಮಿಕರು ಊಟ ಕೊಡಿ, ಹೊಟ್ಟೆ ತುಂಬ 100 ರೂಪಾಯಿ ಕೊಡಿ, 200 ರೂಪಾಯಿ ಕೂಲಿ ಕೊಡಿ, ನಾವು ಮಾಡ್ತೀವಿ ಅನ್ನೋ ಒಂದು ಸ್ಥಿತಿಯಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಅವರದೇ ಅವಳಿ, ಕನ್ನಡಿಗರನ್ನು ಒಂದು ಇದೇ ಇಲ್ದಂಗೆ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವರು ಆಕ್ರಮಿಸಿಬಿಡ್ತಾರೆ. ಮುಂದೊಂದು ದಿನ ನಮ್ಮ ಕನ್ನಡದ ನೆಲದಲ್ಲೇ ನಾವು ಕನ್ನಡಿಗರಿದ್ದಾರ ಕರ್ನಾಟಕದಲ್ಲಿ ಅನ್ನೋದನ್ನು ಹುಡುಕುವಂಥ ಪರಿಸ್ಥಿತಿ ಕರ್ನಾಟಕ ಬಂದು ನಿಂತಿದೆ. ಅಂದಮೇಲೆ ಇಲ್ಲಿ ವಿಚಾರಿಸ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಅಷ್ಟೊಂದು ಮುಂದುವರೆದ ರಾಜ್ಯವಾಗಿ, ಅಷ್ಟೊಂದು ಇಂಪ್ರೂವ್ಮೆಂಟ್ ಇದ್ದು ಇಲ್ಲಿ ಯಾಕೆ ಬಂದರು, ಇಲ್ಲಿ ಯಾಕೆ ಉದ್ಯೋಗ ಅರಸಿ ಬಂದರು? ಹಾಗಿದ್ದ ಮೇಲೆ ಕನ್ನಡಿಗರು
ಗತಿ ಏನು? ಹೊರ ರಾಜ್ಯದಿಂದ ಬಂದಂಥವರಿಗೆ ಇಲ್ಲಿ ಅತಿ ಹೆಚ್ಚು ಕೆಲಸಗಳು ಸಿಗ್ತಾ ಇದ್ದಾವೆ. ಕಾರಣ ಅವರು ಕೂಲಿ ಕಡಿಮೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಕಡಿಮೆ ಕೂಲಿ ಕೇಳೋಂಥವ್ರ ಹತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ಮಾಡಿಸ್ಕೊಳ್ತಾರೆ ಅಥವಾ ಬೇರೆ ಇದ್ರವರಾದರೂ ಮಾಡಿಸ್ಕೊತಾರೆ. ಇಲ್ಲಿ ಎಲ್ಲ ರಂಗದಲ್ಲೂ ಕನ್ನಡಿಗರಿಗೆ ಸ್ಥಳಾವಕಾಶವಿಲ್ಲದಂತಾಗ್ತಾ ಇದೆ. ಎಲ್ಲ ರಂಗದಲ್ಲಿ ನೀವು ಯಾವುದೇ ರಂಗದಲ್ಲಿ ಹೋಗಿ ಕನ್ನಡಿಗರಿಗೆ ಉದ್ಯೋಗವಿಲ್ಲ. ಫ್ಯಾಕ್ಟರಿಗಳಿಗೆ ಹೋಗಿ ಎಲ್ಲ ಬೇರೆ ರಾಜ್ಯದವರೇ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಬೇರೆ ಇದರವರೇ ಬಂದು ಕಾರ್ಖಾನೆಗಳನ್ನು ಮಾಡ್ತಾ ಇದ್ದಾರೆ. ಕೆಲಸಕ್ಕೂ ಕೂಡ ಬೇರೆಯವರೇ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಒಂದು ಹಾಸ್ಪಿಟಲಿಗೆ ಹೋಗಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಒಂದು ಫ್ಯಾಕ್ಟ್ರಿಗೆ ಹೋಗ್ರಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಬೇರೆ ರಾಜ್ಯದವರಿಗೆ ಕೆಲಸ ಇದೆ, ಅಲ್ಲಿ ಕನ್ನಡನೇ ಮಾತಾಡೋದಿಲ್ಲ. ಹಾಗಾದ ಮೇಲೆ ಯಾಕೆ ಕನ್ನಡಕ್ಕೆ ಇಷ್ಟೊಂದು ಅಪಮಾನ ಆಗ್ತಾ ಇದ್ರು, ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ರು? ಯಾಕೆ ಮೌನ ವಹಿಸಿದ್ದಾರೆ? ಬೇರೆ ರಾಜ್ಯಗಳು ಅಷ್ಟೊಂದು ಇಂಪ್ರೂವ್ಮೆಂಟ್ ಇದಾವೆ, ಹಿಂಗದವೆ ಹಂಗದವೆ ಅಂತೆಲ್ಲ ಮಾಧ್ಯಮಗಳು ಹೇಳಿದ್ವು. ಹಾಗಿದ್ದ ಮೇಲೆ ಕೆಲಸ ಹುಡುಕೊಂಡು ಕೂಲಿ ಕಾರ್ಮಿಕರು ಯಾಕೆ ಕರ್ನಾಟಕವನ್ನು ಆರಿಸ್ಕೊಂಡು ಬಂದಿದ್ದಾರೆ? ಯಾಕೆ ವಲಸೆ ಬಂದಿದ್ದಾರೆ ಕರ್ನಾಟಕಕ್ಕೆ? ಹೀಗೆ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ.